ಆಧುನಿಕ ಕೆಂಪೇಗೌಡ, ಯಲಹಂಕ ಕ್ಷೇತ್ರದ ಧೀಮಂತ ನಾಯಕ, ಅಭಿವೃದ್ಧಿಯ ಹರಿಕಾರ ಎಂದು ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ SR ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಏನು ಅವರ ಪ್ರತಿ ವರ್ಷ ಶುಭಾಶಯ ಹೆಂಗೆ ಕೋರ್ತೀವಿ ಅಂತಂದರೆ, ಯಲಹಂಕ ಕ್ಷೇತ್ರದ ಅಭಿವೃದ್ಧಿ ಹೇಗಾಗ್ತಿದೆ ಅದೇ ರೀತಿ ನಾವು ಕಾರ್ಯಕರ್ತರು ಕೂಡ MLA ಸಾಹೇಬ್ರು ಹೆಂಗೆ ಅಭಿವೃದ್ಧಿ ಆಗ್ತಿದ್ದಾರೆ ಅದೇ ಥರ ನಾವು ಅಭಿವೃದ್ಧಿ ಆಗ್ತಾಯಿದ್ದೀವಿ. ಇದು ತುಂಬ ಸಂತೋಷವಾದಂಥ ವಿಷಯ. ಬೇರೆ ರಾಜಕಾರಣ, ಬೇರೆ ಕ್ಷೇತ್ರವನ್ನು ನೋಡಿ ಕಂಪೇರ್ ಮಾಡಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಲಹಂಕ ಕ್ಷೇತ್ರದಲ್ಲಿ ಎಸ್ಪೆಷಲಿ ಯುವಕರು ನಾವೇನಿದ್ದೀವಿ, ಯುವಕರು SR ವಿಶ್ವನಾಥ್ ಅವ್ರ ಥರ ಅಭಿವೃದ್ಧಿ ಆಗ್ತಾಯಿದ್ದೀವಿ. ಇದು ಅವರ ಆಶೀರ್ವಾದ ಅಂತ ತಿಳ್ಕೊಂಡು ನಾವು ಅವರ ಬರ್ತ್ಡೇಗೆ ಒಂದು ವಾರಗಳ ಕಾಲ ಶ್ರಮಿಸಿ ಅವರು ಒಂದು ಸಂತಸವನ್ನು ಪಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅದೇ ರೀತಿ ಅಲೋಕ್ ವಿಶ್ವನಾಥ್ ಅವ್ರನ್ನೂ ಕೂಡ ನಮ್ಮ ಕ್ಷೇತ್ರ ಅಲ್ಲದೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಅವ್ರನ್ನ ಪ್ರಚಾರವನ್ನು ಮಾಡಿ ಅವ್ರು ಮಾಡ್ತಿರ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳನ್ನ, ಅವರಲ್ಲಿರ್ತಕ್ಕಂತಹ ಒಂದು ಟ್ಯಾಲೆಂಟನ್ನು ನಾವು ಜನಗಳಲ್ಲಿ ಎತ್ತಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅವ್ರನ್ನೂ ಒಂದು SR ವಿಶ್ವನಾಥ್ ಅವ್ರ ಥರ ನಾಯಕರನ್ನು ಮಾಡಲಿಕ್ಕೆ ನಾವೆಲ್ಲ ಯುವಶಕ್ತಿ ಒಂದಾಗಿದ್ದೇವೆ. ಅದೇ ರೀತಿ ನಾವು ನೋಡ್ತಾ ಇದ್ದೀವಿ, ಕಾಮಗಾರಿಗಳಿರ್ಬೋದು, ಜನಗಳು ಸ್ಪಂದಿಸೋದಿರ್ಬೋದು, ಇಡೀ ಕರ್ನಾಟಕದ ಯಾವುದೇ ಕ್ಷೇತ್ರದಲ್ಲಿ ಜನ ಸೇರೋದಿಲ್ಲ ಅವ್ರ ಮನೆ ಮುಂದೆ ಪ್ರತಿ ದಿವಸ ನಿತ್ಯ ಬೆಳಗ್ಗೆ. ಆದರೆ ನಮ್ಮ SR ವಿಶ್ವನಾಥ್ ಅವರ ಮನೆ ಮುಂದೆ ಪ್ರತಿನಿತ್ಯ 100ರಿಂದ 200 ಜನ ಬೆಳಗ್ಗಿನ ಸಾಹೇಬರು ಬರೋದ್ರೊಳಗೆ ಅವ್ರು ಕಾಯ್ತಾ ಕೂತಿರ್ತಾರೆ. ಯಾಕೆ? ಅವ್ರು ಸ್ಪಂದಿಸ್ತಕ್ಕಂಥ ರೀತಿ ಅದು ಜನಗಳಿಗೆಲ್ಲ ತಲುಪಿದೆ. ಇದು ಬರೀ ಯಲಹಂಕಕ್ಕೆ ಸೀಮಿತ ಅಲ್ಲ. SR ವಿಶ್ವನಾಥ್ ಸಾಹೇಬರು ಬರೀ ಯಲಹಂಕಕ್ಕೆ ಮಾತ್ರ ಸೀಮಿತ ಅಲ್ಲ, ಅವ್ರು ಇಡೀ ನಮ್ಮ ಕರ್ನಾಟಕದ ಎಲ್ಲ ಕ್ಷೇತ್ರಕ್ಕೂ ಸೀಮಿತ. ಮುಂದಿನ ದಿನಗಳಲ್ಲಿ ಅವ್ರು ಮಂತ್ರಿ ಆಗಿ ಬರಲಿ, ಅದ್ರ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಬರಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅವ್ರನ್ನ ತುಂಬ ಇಷ್ಟಪಡ್ತೀವಿ ಅನ್ನೋದಕ್ಕೆ ಒಂದು ಸಣ್ಣ ಕಾರಣ, ಅವರು ಯಾವುದೇ ರೀತಿಯ ಜಾತಿ ಧರ್ಮ ಯಾವುದನ್ನು ಯಾವ ರೀತಿನೂ ನೋಡಲ್ಲ. ಒಬ್ಬ ಸಣ್ಣ ಕಾರ್ಯಕರ್ತ ಅಣ್ಣ ನಮ್ಮ ಮನೆಗೆ ಊಟಕ್ಕೆ ಬರೋಣ ಅಂದರೆ ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ. ಯಾವುದೇ ರೀತಿ ಗರ್ವ ದುರಾಂಕಾರ ಇಲ್ಲ. ನಮ್ಮನ್ನ ಸ್ವಂತ ಸಹೋದರರಂತೆ, ಮಕ್ಕಳಂತೆ ಪ್ರೀತಿಸ್ತಾರೆ. ಹಂಗಾಗಿ ನಾವು ಅವ್ರನ್ನ ತುಂಬ ಇಷ್ಟಪಡ್ತೀವಿ. ವೈಯಕ್ತಿಕವಾಗಿ ನಾನು ನನ್ನ ಕುಟುಂಬ ನಾನು ಹೆಚ್ಚಾಗಿ ಒಂದು BJP ಕಾರ್ಯಕರ್ತ ಅನ್ನೋದಕ್ಕಿಂತಲೂ ನಾನು ಹೆಚ್ಚಾಗಿ ಅವ್ರ ಅಭಿಮಾನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯ. ಅವರು ನಾನು ಈಗ 32 ವರ್ಷದ ರಾಜಕಾರಣದಲ್ಲಿ ನಾನು ಕಂಡಂತ ಅತ್ಯಂತ ಪ್ರಾಮಾಣಿಕ ಹಾಗೂ ಒಂದೇನು ನನ್ನ ಹಿಂದುಳಿದ ವರ್ಗ ಆಗಲಿ, ಒಂದು ಈ ಎಲ್ಲ ಯಾವ ಜನಾಂಗನ ಗುರ್ತಿಸಲ್ಲ, ಅವರು ಮನುಷ್ಯತ್ವನ ಗುರ್ತಿಸ್ತಾರೆ. ಎಲ್ಲ ಮನುಷ್ಯರನ್ನು ಸ್ವಂತ ಮಕ್ಕಳ ಥರ, ಸ್ವಂತ ಕುಟುಂಬದವ್ರ ಥರ ಇಡೀ ಯಲಹಂಕ ಕ್ಷೇತ್ರನ ಎಲ್ಲಾರ ಜನರು ನೋಡ್ತಾರೆ. ಅದನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಹಂಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕುಟುಂಬದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಾಗೂ ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನ ದೊರಕುತ್ತೋ ಇಡೀ ರಾಜ್ಯದ ಸೇವೆ ಅವ್ರಿಗೆ, ರಾಜ್ಯಕ್ಕೆ ಅವ್ರ ಸೇವೆ ಲಭಿಸುವಂತಾಗ್ಲಿ, ಭಗವಂತ ಅವ್ರನ್ನ ಮಾಡ್ಲಿ ಅಂತೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಯಲಹಂಕ ಕ್ಷೇತ್ರದ ಶಾಸಕರಾದ SR ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಈ ಯಲಹಂಕ ಕ್ಷೇತ್ರ ಮತದಾನ ದೇವರುಗಳಿಗೆ ಅವರ ಆಶೀರ್ವಾದ ಸದಾ ಕಾಲ ಅವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಈ ತೆಮ್ಮೆನಲ್ಲಿ ಹಾಗೂ ಸುತ್ತಮುತ್ತಲ ಗ್ರಾಮಗಳು ತುಂಬ ಅಭಿವೃದ್ಧಿ ಮಾಡಿ ಎಲ್ಲರನ್ನು ಮನಮಗನಾಗಿ ಅವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ನಂಬಿಕೆಗೆ ಕಾವಲಿಗ. ಮುಂದಿನ ದಿನಗಳಲ್ಲಿ ಅವರು ಗೆದ್ದು ಮಿನಿಸ್ಟರ್ ಆಗಿ ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮೆಲ್ಲರ ಕನಸು. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು.